ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ. ಆತನಿಗೆ ಮಹಿಮೆ ಉಂಟಾಗಲಿ. ಯಾಕೆ ಆತನಿಗೆ ಮಹಿಮೆ ಉಂಟಾಗಲಿ? ಎಲ್ಲ ಘನ ಮಾನ ಮಹಿಮೆಗೆ ಯೋಗ್ಯನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಯಾಕಂದ್ರೆ ಇಡೀ ಲೋಕದ ಪಾಪದಲ್ಲಿದ್ದಂಥ ಜನರ ಪಾಪ ಶಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಆ ಶಾಪವಾದಂಥ ಮರವಾಗಿರುವಂತಹ ಶಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟು ಶಾಪವಾದಂಥ ಸಂಗತಿಯ ಆಶೀರ್ವಾದವನ್ನಾಗಿ ಮಾಡಿದಂಥ ದೇವರಾದ ನಮ್ಮ ಕರ್ತನಾದ ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನವನ್ನು ಪ್ರಿಯ ದೇವಜನರೇ, ದೇವರು ನಮಗೆ ಕೊಟ್ಟಿರುವಂತ ವೇಳೆಯಲ್ಲಿ ಈ ದಿನವನ್ನು ಕರ್ತನಿಗಾಗಿ ಆತನ ಮಹಿಮೆಗೋಸ್ಕರವಾಗಿ ನಮ್ಮ ಈ ದಿನವನ್ನು ಆತನಲ್ಲಿ ಇಟ್ಟುಕೊಂಡು ವಾಕ್ಯದ ಮೂಲಕ ಸ್ತೋತ್ರದ ಮೂಲಕವಾಗಿ, ಯಾಕಂದ್ರೆ ನಮ್ಮ ಕರ್ತನು ನಮ್ಮೊಂದಿಗೆ ಮಾತನಾಡಲು ಆತನು ಸಿದ್ಧನಾಗಿದ್ದಾನೆ. ನಮ್ಮ ಪ್ರಾಣ ಆತ್ಮ ಶರೀರವನ್ನು ನಮ್ಮೊಂದಿಗೆ ಮಾತನಾಡಲು ಸಿದ್ಧನಾಗಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ಜೀವವುಳ್ಳ ದೇವರಾದ ಕರ್ತನು ವಾಕ್ಯವನ್ನು ಕೇಳದಂತೆ ತಡೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನು ತೆಗೆದುಹಾಕಿ ತನ್ನ ಆತ್ಮವನ್ನು ನನ್ನಲ್ಲಿ ನಿಮ್ಮಲ್ಲಿ ಇರಿಸಿ, ಪರಿಶುದ್ಧನಾದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ಇರಿಸಿದಂತ ಜೀವವುಳ್ಳ ವಾಕ್ಯವನ್ನು, ಆ ವಾಕ್ಯವೆಂಬಾತನೇ ಆತನು, ಆ ವಾಕ್ಯದ ಆಶೀರ್ವಾದಗಳನ್ನು ನೀವು ಹೊಂದಿಕೊಂಡು ಆ ವಾಕ್ಯದ ಮೂಲಕವಾಗಿ ದೇವರಾದ ಕರ್ತನಿಗೆ ಆ ವಿಧೇಯತ್ವದ ಪ್ರೀತಿಯನ್ನು ತೋರಿಸಬೇಕೆಂಬುದಾಗಿ ಈ ದಿನದಲ್ಲಿ ಕೂಡ ದೇವರು ನಮಗೆ ಕೊಟ್ಟಿರುವಂತ ಈ ಅವಕಾಶ, ದೇವರು ನಮಗೆ ಕೊಟ್ಟಿರುವಂತ ಈ ದಿನ, ಈ ಸಮಯ ತಿರುಗೊಂದಾವರ್ತಿ ಬರ್ತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕೊಟ್ಟಿರುವಂತ ಈ ದಿನವನ್ನು ಕರ್ತನ ಮಹಿಮೆಗೋಸ್ಕರ ನಾವು ಆತನಲ್ಲಿದ್ದುಕೊಂಡು ನಾವು ಜೀವಿಸುವಾಗ, ದೇವರಾದ ಕರ್ತನು ಕೆಡುಕನು ಶೋಧಕನಿಂದ ಬರುವಂತ ಎಲ್ಲ ತೊಂದರೆಗಳನ್ನು, ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿ ತನ್ನ ಜೀವವುಳ್ಳ ವಾಕ್ಯದ ಮೂಲಕ ಆತನು ನಮ್ಮನ್ನು ಕವರ್ ಮಾಡಿ, ನಮ್ಮನ್ನು ಪ್ರೊಟೆಕ್ಟ್ ಮಾಡಿ, ನಮಗೆ ಏನು ಅಗತ್ಯ ಇದೆಯೋ ಅದನ್ನು ಒದಗಿಸಿಕೊಟ್ಟು ನಡೆಸುವಂತ ಕರ್ತನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಪ್ರಿಯ ದೇವಜನರೇ, ಇವತ್ತು ನಿಮ್ಮನ್ನು ಅನೇಕ ಜನರು ಯಾರನ್ನು ನೀವು ನಂಬಿ, ಯಾರ ಹಿಂದೆ ನೀವು ಹೋಗಿ ನೀವು ಮೋಸ ಹೋಗಿದ್ದೀರಾ, ಕೈ ಬಿಡಲ್ಪಟ್ಟಿದ್ದೀರಾ. ಮನುಷ್ಯನ ಬಳಿಗೆ ನಂಬಿಕೆಯಿಂದ ಹೋದ್ರೆ ನೀವು ಕೈ ಬಿಡಲ್ಪಡುವುದು ನಿಶ್ಚಿತವೇ. ಯಾಕಂದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಜೀವಿತ, ನೀವು ನಂಬಿಕೆಯಿಂದ ಯಾರ ಬಳಿಗೆ ಹೋಗಿದ್ದೀರಾ ಅವರಿಗೂ ಕೂಡ ಅದು ಫೆಡಪ್ ಆಗಿ ಹೋಗ್ತದೆ. ಆದರೆ ಕ್ರಿಸ್ತನಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಆತ್ಮನಲ್ಲಿ ನೀವು ನೆಲೆಗೊಂಡಿರುವುದಾದರೆ, ನೀವು ಯಾವ ಪರಿಸ್ಥಿತಿಯಲ್ಲಿ ಇರಲಿ, ದೇವರ ಹಸ್ತ ನಿಮ್ಮನ್ನು ಸಾಕಿ ಸಲಹುತ್ತದೆ, ದೇವರ ಹಸ್ತ ನಿಮ್ಮನ್ನು ಕಾಪಾಡಿ ನಡೆಸ್ತದೆ. ಪ್ರಿಯ ದೇವಜನರೇ, ಇಂಥ ದೇವರಾದ ಕರ್ತನು ನಿಮ್ಮ ಬಳಿಗೆ ಬರುವಾಗ ಒಂದು ಸತ್ಯ ಪ್ರಿಯರೇ, ಇವತ್ತು ಲೋಕದ ಜನರು ನಾಶವಾಗಿ ಹೋಗುವಂತ ಸೈತಾನನ ಹಿಂದೆ ಓಡ್ತಿದ್ದಾರೆ. ಎಡಬಲ ತಿಳಿಯದಂತ ಜನರು ಇವತ್ತು ನಾಶವಾಗಿ ಹೋಗ್ತಿದ್ದಾರೆ. ಪ್ರಿಯ ದೇವಜನರೇ, ನಮ್ಮ ಕರ್ತನು ತಿರುಗೊಂದಾವತಿ ಈ ಲೋಕಕ್ಕೆ ಬರುವಂತ ಸಮಯವು ಅತಿ 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 ಸಮೀಪದಲ್ಲಿದೆ. ನಾವು ನಾಳೆ ನೋಡುವ, ನಾಡ್ದು ನೋಡುವ, ನಾಳೆ ದಿನ ಉಂಟು, ನಾಡ್ದು ದಿನ ಉಂಟು ಎಂಬುದಾಗಿ ನೀವು ಹೇಳುವುದಾದರೆ, ನಾಳಿನ ದಿನ ಕಳ್ಳನು ಅದನ್ನು ಕದ್ದುಕೊಂಡು ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಾನೆ. ನೀವು ನಾಳೆ ಹೇಳುವಾಗ, ನಾಳೆ ಹೋಗುವಾಗ ಇನ್ನು ನಾಡ್ದು ಬರ್ತದೆ. ಹೀಗೆ ದಿನಗಳು ನಿಮ್ಮ ಜೀವಿತವನ್ನು ಕಳಿತಲೇ ಹೋಗ್ತದೆ. ಆದರೆ ದೇವರ ಸಮೀಪಕ್ಕೆ ಬರಲಿಕ್ಕೆ ನಿಮಗೆ ಸೈತಾನನು ಬಿಡುವುದಿಲ್ಲ. ಪ್ರಿಯ ದೇವಜನರೇ, ಇವತ್ತು ದೇವರು ನಿಮಗೆ ಕೊಟ್ಟಿರುವಂತ ಅವಕಾಶ, ಇವತ್ತು ಅನೇಕರ ಜೀವಿತದಲ್ಲಿ ಭಕ್ತಿ ಹೋದ ಜೀವಿತವಾಗಿರ್ಬೋದು. ಭಕ್ತಿ ಹೋದ ಜೀವಿತಕ್ಕೆ ನಿನ್ನ ಕರ್ತನು ನಿಜವಾಗಿಯೂ ಬೆಳಕಾಗಿದ್ದುಕೊಂಡು ಆ ಭಕ್ತಿದ ಜೀವಿತಕ್ಕೆ ಬೆಳಕನ್ನು ಕೊಟ್ಟು ನಡೆಸಲು ನಿನ್ನ ಕರ್ತನು, ನಿನ್ನ ಮುಂದೆ ಆತನು ನಿಂತಿದ್ದಾನೆ. ಪ್ರಿಯರೇ, ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕರ್ತನನ್ನು ನಾವು ಗೌರವ ಪಡಿಸ್ತಿದ್ದೀವಿ, ನಮ್ಮ ಕರ್ತನನ್ನು ನಾವು ಮಹಿಮೆ ಪಡಿಸ್ತಾ ಇದ್ದೀವಿ. ಲೋಕದ ಆಶೆಯಲ್ಲಿ ತುಂಬಿದೇವಾ? ಲೋಕದ ಸಂಗತಿಗಳಲ್ಲಿ ನಾವು ತುಂಬಿದೇವಾ?
ಲೋಕದ ಸಂಗತಿಗಳನ್ನೇ ನಾವು ಮಾತನಾಡ್ತಿದ್ದೇವಾ? ಲೋಕದಲ್ಲಿ ನಾಶವಾಗಿ ಹೋಗುವಂತ ಸಂಗತಿಗಳನ್ನು ನಾವು ಗಂಟು ಮಾಡಿಟ್ಟುಕೊಳ್ತಿದ್ದೇವಾ? ಅದೆಲ್ಲ ನಾಶವಾಗಿ ಹೋಗುವಂಥದ್ದು. ನಾಶವಾಗಿ ಹೋಗದೆ ಇರುವಂಥದ್ದು ನಮ್ಮ ಕರ್ತನು. ದೇವರ ವಾಕ್ಯ ಇದು ನಮ್ಮ ಜೀವಿತಕ್ಕೆ ಐಶ್ವರ್ಯವಾಗಿದೆ. ಇದು ನಮ್ಮ ಜೀವಿತಕ್ಕೆ ಬಲ ಆಗಿದೆ. ಇದು ನಮ್ಮ ಜೀವಿತಕ್ಕೆ ಸರ್ವವಾಗಿದೆ. ಪ್ರಿಯ ದೇವಜನರೇ, ಈ ಸಮಯದಲ್ಲಿ, ಈ ವಿಶ್ರಾಂತಿಕರದ ಈ ಮುಂಚಾನೆ ವೇಳೆಯಲ್ಲಿ ನನ್ನ ನಿನ್ನ ಕರ್ತನು ನನ್ನ ನಿಮ್ಮ ಸಮೀಪಕ್ಕೆ ಆತನು ಬಂದಿದ್ದಾನೆ. ಈಗಲೂ ಆ ಬಂದಂತ ನನ್ನ ನಿಮ್ಮ ಸಮೀಪಕ್ಕೆ ಬಂದಂತ ಆ ಕರ್ತನನ್ನು ನಾನು ನೀವು ಎಷ್ಟು ಮಹಿಮೆ ಪಡಿಸ್ತೇವೆ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಎಂಬುದಾಗಿ ಮುಂಚಿತವಾಗಿ ತಿಳಿಸುವಂತ ವೇಳೆಯಲ್ಲಿ ನಾವು ಏನ್ ಮಾಡ್ತೀವಿ? ಅವರು ಬರ್ತಾರೆ, ಇವರು ಬರ್ತಾರೆ, ಅವ್ರಂಥವ್ರು ಇಂಥವರು, ನಾವು ಮನೆಯನ್ನು ಕ್ಲೀನ್ ಮಾಡಬೇಕು. ಅವ್ರು ಬರುವಾಗ ಏನ್ ನೆನೆಸ್ತಾರ, ಅವ್ರಿಗೆ ನಾವು ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು, ಅವ್ರಿಗೆ ಅಡಿಗೆ ಏನ್ ಮಾಡಬೇಕು, ಅದೇನ್ ಮಾಡಬೇಕು, ಇದನ್ನು ಅನೇಕ ರೀತಿಯಲ್ಲಿ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಆದರೆ ನನ್ನ ನಿನ್ನ ಕರ್ತನು ನನ್ನನ್ನು ನಿನ್ನನ್ನು ಯಾವಾಗಲೂ ಸಂಧಿಸಲು ಬರ್ತಿದ್ದಾನೆ. ಪ್ರಿಯರೇ, ನಮ್ಮ ಹೃದಯ ಎಂಬ ಆಲಯವನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಇವತ್ತು ಆತನಿಗಾಗಿ ನಾವು ಎದುರುಗೊಳ್ತಾ ಇದ್ದೀವಿ. ಎಷ್ಟು ಆತ್ಮದ ದಾಹದಿಂದ ನಾವಿದ್ದೀವಿ. ಇವತ್ತು ದೇವರಾದ ಕರ್ತನು ಬಲ ನಂಬಿಗಸ್ತ ಹಾಳು ಧನಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಆ ಪದವಿಯನ್ನು ನಮಗೆ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಇವತ್ತು ನಾವು ರೆಡಿ ಇದ್ದೇವಾ? ಇವತ್ತು ಆ ಮಾತು ನನ್ನ ನಿಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳಿಕ್ಕೆ ನಾವು ರೆಡಿ ಆಗಿದ್ದೇವಾ? ನಾವು ಪ್ರಿಪೇರ್ ಆಗಿದ್ದೇವಾ? ಪ್ರಿಯರೇ, ದೇವರ ಆತ್ಮನು ನನಗೋಸ್ಕರ, ನಿಮಗೋಸ್ಕರ, ನನ್ನ ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರ, ಕ್ರಮವಿಲ್ಲದಂತ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರ ನನ್ನ ನಿಮ್ಮ ಹೃದಯ ಮನೆಗೆ ಆತನು ಬಂದಿದ್ದಾನೆ. ಎಷ್ಟು ವಾಕ್ಯವೆಂಬಾತನು ಅದು ನನ್ನ ನಿನ್ನ ಹೃದಯನ ಶುದ್ಧಿಪಡಿಸೋಕ್ಕೋಸ್ಕರ ನಾವು ಎಷ್ಟಾಗಿ ನಾವು ಬಿಟ್ಟು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂದಿನ ದಿನದಲ್ಲಿ ಪ್ರಿಯರೇ, ದೇವರಾದ ಕರ್ತನು ನನಗೂ ಕೇಳುವಂತ ನಿಮಗೂ ಆತನು ಕೊಟ್ಟಂತ ವಾಕ್ಯ ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 44ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಹಲ್ಲೆಲೂಯಾ. ಇಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ದೇವರಾದ ಕರ್ತನು ನೋಡಿ, ನಮ್ಮ ಆಲೋಚನೆ ಪ್ರಕಾರ ಇವತ್ತು ನನ್ನನ್ನು ನಿಮ್ಮನ್ನು ಯಾವ ಸ್ಥಾನದಲ್ಲಿ ಇಡಬೇಕು, ಯಾವ ರೀತಿಯಾಗಿ ಆಶೀರ್ವದಿಸಿ ನಡೆಸಬೇಕು, ನನ್ನನ್ನು ನಿಮ್ಮನ್ನು ಮಾತ್ರ ಅಲ್ಲದೆ ನನ್ನ ನಿಮ್ಮ ಸಂತತಿಯವರ ವಿಚಾರದಲ್ಲಿ ದೇವರಾದ ಕರ್ತನು ಎಷ್ಟು ಒಂದು ಒಳ್ಳೆ ದೇವರು. ಇವತ್ತು ನಾವು ಒಬ್ಬನ ಬಳಿಗೆ ನಾವು ಸಹಾಯಕ್ಕೆ ನಾವು ಹೋಗುವಂತ ವೇಳೆಯಲ್ಲಿ ಇವತ್ತು ಯಾರು ಸಹಾಯ ಮಾಡೋರಿಲ್ಲ ರೀ. ಹಲೋ, ಇವತ್ತು ನಮ್ಮ ಬೆನ್ನ ಹಿಂದೆ ಅನೇಕ ರೀತಿಯಲ್ಲಿ ಬೇಡವಾದ ನೆಗೆಟಿವ್ ಸಂಗತಿಗಳನ್ನೇ ಮಾತನಾಡ್ತಾರೆ ಹೊರತು ನಮ್ಮಲ್ಲಿ ಒಳ್ಳೆತನವನ್ನು ಯಾರು ಮಾತನಾಡಲಿಕ್ಕೆ ರೆಡಿ ಇಲ್ಲ. ಅದಕ್ಕೆ ಮನುಷ್ಯನು ಯಾವ ರೀತಿ ಸಹಾಯ ಮಾಡ ಶಕ್ತನಲ್ಲ. ಅವನು ಉಸಿರಿ ಹೋದವನು ಮಣ್ಣಿಗೆ ಸೇರ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಎಂತದೆ ಎಷ್ಟೇ ಆತ್ಮೀಯನು ನಾವು ಹೇಳ್ಬೋದು, ನನಗೆ ಅವನ ಆತ್ಮೀಯನು, ನನಗೆ ಅವ ಆತ್ಮೀಯನು ಎಂಬುದಾಗಿ ನೀವು ಅನೇಕರು ಹೇಳ್ಬೋದು. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಸಹಾಯವನ್ನು ಇವರು ನಮಗೆ ನಿಜವಾಗಿ ಸಹಾಯ ಮಾಡೇ ಮಾಡ್ತಾರೆ, ನಿಜವಾಗಿ ಇವರು ನಿಜವಾಗಿ ಆತ್ಮೀಯರು ಎಂಬುದಾಗಿ ನೀವು ತಿಳ್ಕೊಂಡು ಅವರ ಬಳಿಗೆ ಹೋಗುವುದಾದರೆ ನಿಜವಾದ ಪ್ರೀತಿಯಲ್ಲಿ ಪ್ರಕಟ ಆಗ್ತದೆ. ನಿಜವಾದ ಪ್ರೀತಿಯಲ್ಲಿ ತಿಳಿಯಪಡಿಸ್ತದೆ. ಯಾವ ಸಹಾಯ ಅವರಿಂದ ಸಿಗುವುದಿಲ್ಲ ರೀ. ಯಾಕಂದ್ರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ, ಯಾಕಂದ್ರೆ ಒಂದು ವೇಳೆ ನಾನು ಅವರಿಗೆ ಸಹಾಯ ಮಾಡಿದ್ರೆ ನನಗೆ ತಿರುಗಿ ಬರ್ಲಿಕ್ಕೆ ಅದು ಕಷ್ಟ. ಯಾಕಂದ್ರೆ ನಮ್ಮ ಅನೇಕ ಆ ಪರಿಸ್ಥಿತಿಗಳನ್ನು ಅವರು ನೋಡಿರ್ತಾರೆ.
ಆದುದರಿಂದ ಅವ್ರಿಗೆ ನಂಬಿಕೆ ಬರಲ್ಲ. ಹಲ್ಲೆಲೂಯ. ಆದರೆ ಯಾವ ಸಮಯದಲ್ಲಿ ಎಷ್ಟೇ ಸಾರಿ ಜೀವ ಸ್ವರೂಪನಾದ ದೇವರ ಬಳಿಗೆ ನೀವು ನಂಬಿಕೆಯಿಂದ ಆತನ ಬಳಿಗೆ ನೀವು ಹೋಗುವುದಾದರೆ, ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ, ಯಾವ ನೋವಿನ ಪರಿಸ್ಥಿತಿಯಲ್ಲಿ, ಯಾವ ಅವಮಾನದ ಪರಿಸ್ಥಿತಿಯಲ್ಲಿ ಈ ಜೀವ ಸ್ವರೂಪನಾದ ದೇವರ ಬಳಿಗೆ ನೀವು ಹೋಗುವುದಾದರೆ, ನಿಮ್ಮ ಜೀವಿತಕ್ಕೆ ಆತನು ಮನುಷ್ಯನು ತಳ್ಳಿಬಿಟ್ಟಂತೆ ಆತನು ನಿಮ್ಮನ್ನು ತಳ್ಳಿಬಿಡುವುದಿಲ್ಲ. ಹಲ್ಲೆಲೂಯ. ಅದಕ್ಕೆ ಪ್ರಿಯ ದೇವ ಜನರೇ, ಯಾವ ಮನುಷ್ಯನ ಮೇಲೆ ನೀವು ನಂಬಿಕೆ ನೀಡಲಿಕ್ಕೆ ಹೋಗಬೇಡಿ. ಇಲ್ಲಿ ದೇವರ ವಾಕ್ಯ ಇರ್ತದೆ, ಭಯ ಪಡಬೇಡ. ಇವತ್ತು ಭಯ ಅಂದ್ರೆ ಸೈತಾನನು ಏನ್ ಮಾಡ್ತಾನೆ ಹೇಳಿದ್ರೆ, 4 ದಿಕ್ಕುಗಳಿಂದ ಭಯವನ್ನು ತಂದಾಕ್ತಾನೆ, ಸಂದೇಹವನ್ನು ತಂದಾಕ್ತಾನೆ. ನೋಡು, ನೀನಿಂತ ಸಾಲದಲ್ಲಿದ್ದಿ, ನೋಡು ನೀನು ಅಂತವರಿಗೆ ಈಗ ಕೊಡ್ಲಿತ್ತೀನಿ, ನೋಡು ಅವರು ಹಾಗೆ ಮಾಡುವರು, ನೋಡು ಅವರು ಹೀಗೆ ಮಾಡುವರು ಎಂಬುದಾಗಿ ಈ ಆಲೋಚನೆಗಳನ್ನು ಸೈತಾನನು ನಿಮಗೆ ತಲೆಗೆ ತಂದಾಕ್ತಾನೆ. ಅದಕ್ಕೋಸ್ಕರವಾಗಿ ಆ ಸಮಯದಲ್ಲಿ ನೀವು ಮನುಷ್ಯರ ಬಳಿಗೆ ಹೋಗಿ ಆ ಸಹಾಯವನ್ನು, ಆ ಭಯವನ್ನು ತಪ್ಪಿಸಿಕೊಳ್ಳಿಕ್ಕೆ ಬೇಕಾಗಿ ಮನುಷ್ಯರ ಬಳಿಗೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ಇಲ್ಲಿ ದೇವರಾದ ಕರ್ತನ ಅಂತಿದ್ದೇನೆ, ಭಯ ಪಡಬೇಡ. ಯಾಕಂದ್ರೆ ನಮ್ಮ ದೇವರು ಕೃಪೆಯುಳ್ಳ ದೇವರು, ಮಹಾ ಐಶ್ವರ್ಯವಂತವನು, ಪ್ರತಿಯೊಬ್ಬರ ಕೊರತೆಯನ್ನು ನೀಗಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲು ಶಕ್ತನಾಗಿರುವಂಥ ದೇವರು. ಪ್ರಿಯ ದೇವ ಜನರೇ, ನೀವು ಇಂದಿನ ದಿನದಲ್ಲಿ ಅನೇಕ ವಿಧವಾದ ಕಷ್ಟ, ಸಂಕಟ, ನೋವು, ಹಿಂಸೆ, ಅವಮಾನ, ನಿಂದೆಗಳೆಂಬ ಆ ದೋಣಿಯಲ್ಲಿ ನೀವು ಪ್ರಯಾಣ ಮಾಡ್ತಿರ್ಬೋದು. ಅಯ್ಯೋ ದೇವರೇ, ನಾನು ಎಂತ ಮಾಡಲಿ, ಈ ದಿನ ಕಳೆದು ಹೋದ್ರೆ ಅವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಎಂಬುದಾಗಿ ಅನೇಕ ಆಲೋಚನೆಗಳು ನಿಮ್ಮಲ್ಲಿ ಇರ್ಬೋದು. ಈವರೆಗೂ ನನ್ನ ಜೀವಿತದಲ್ಲಿ ಯಾವುದು ನನಗೆ ಕೈಗೂಡಲಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಯಾಕಂದ್ರೆ ನೀವು ಅಂದುಕೊಳ್ಳುವುದು ಅದು ಸತ್ಯ ಆಗಿರ್ಬೋದು. ಪ್ರಿಯ ದೇವ ಜನರು, ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಇಷ್ಟರವರೆಗೆ ನೀವು ಮನುಷ್ಯರ ಬಳಿಗೆ ಹೋಗಿ ಮನುಷ್ಯರ ಸಹಾಯವನ್ನು ನೀವು ಕೇಳಿರ್ಬೋದು. ಆದರೆ ಅದನ್ನು ಬಿಟ್ಟು ಜೀವ ಸ್ವರೂಪನಾದಂತ, ನಿಮಗೆ ಸಹಾಯವನ್ನು ಮಾಡಲು ಶಕ್ತನಾಗಿರುವಂತ, ನಿಮ್ಮ ಕೈಯನ್ನು ಹಿಡಿದು ನಡೆಸಲು ಶಕ್ತನಾಗಿರುವಂತ ಜೀವವುಳ್ಳ ದೇವರ ಬಳಿಗೆ ಬನ್ನಿ. ದೇವರ ವಾಕ್ಯದ ಬಳಿಗೆ ನೀವು ಬನ್ನಿ. ದೇವರ ಹಸ್ತ ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಾಗಲಿ ನಿಮ್ಮನ್ನು ಅದರಿಂದ ಹೊರಗೆ ತಂದೆ ತರ್ತದೆ. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಇರ್ತದೆ, ಭಯ ಪಡಬೇಡ, ಬತ್ತಿದ ಭೂಮಿಯಲ್ಲಿ ಕಾಲುವೆಗಳನ್ನು ಹರಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಇದೆ. ನಿನ್ನ ಜೀವಿತ 4 ದಿಕ್ಕುಗಳಿಂದ, ಓ ನನ್ನ ಜೀವಿತ ಮುಗೀತು, ನನಗೆ ಯಾರು ಸಹಾಯ ಮಾಡಲಿಕ್ಕೆ ಶಕ್ತರಿಲ್ಲ ಎಂಬುದಾಗಿ ಇಲ್ಲಿ ಎಲಿಷನ ಬಳಿಗೆ ಒಬ್ಬಳು ವಿಧವೆ ಬಂದು ಹೇಳ್ತಿದ್ದಾಳೆ, ನಾನು ಸಾಲದಲ್ಲಿದ್ದೇನೆ, ನನ್ನ ಮಕ್ಕಳನ್ನು ಕೊಂಡೋಗ್ಲಿಕ್ಕೆ, ಒತ್ತೆಯಾಳನ್ನಾಗಿ ಮಾಡಲಿಕ್ಕೆ ಜನರು ಬಂದಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಗ ಎಲಿಷನು ಒಂದು ಮಾತು ಹೇಳ್ತಾನೆ, ನೀನು ನಿನ್ನ ಮಕ್ಕಳನ್ನು ನೀನೊಂದು ಮನೆ ಬಾಗಿಲಾಕು, ಒಳಗೆ ಕೂತ್ಕೊಂಡು ಎಷ್ಟು ಪಾತ್ರೆಗಳಿದೆಯೋ ಅದನ್ನೆಲ್ಲ ತಂದಿಡು. ಎಲ್ಲ ತಂದಿಡುವಾಗ ಆ ಎಣ್ಣೆ ಆ ಪಾತ್ರೆಯನ್ನು ತುಂಬ್ತಾ ಬಂತು. ಇನ್ನು ಅದು ತುಂಬುವಾಗ ನೆರೆಹೊರೆಯವರಿಂದ ಪಾತ್ರೆಗಳನ್ನು ತಂದರು, ಅದು ತುಂಬಿತು. ಕೊನೆಯದಾಗಿ ತಾಯಿ ಮಗನ ಹತ್ರ ಕೇಳುವಾಗ, ಆಯ್ತು ತುಂಬಿತು, ಎಲ್ಲ ಖಾಲಿ, ಎಲ್ಲವೂ ತುಂಬಿತು, ಇನ್ನು ಪಾತ್ರೆ ಇಲ್ಲ ಎಂಬುದಾಗಿ ಹೇಳುವಾಗ ಅದು ಸ್ಟಾಪ್ ಆಯಿತು. ಆಗ ಎಲಿಷನ ಬಳಿಗೆ, ಪ್ರವಾದಿಯ ಬಳಿಗೆ ಆ ವಿಧವೆ ಬಂದು ಹೇಳ್ತಾಳೆ, ಆಯ್ತು ಎಲ್ಲ ಮುಗೀತು, ಎಲ್ಲ ತುಂಬಿತು ಹೇಳಿ ಎಂಬುದಾಗಿ. ಹಾಗೆ ಎಲಿಷನ ಹೇಳ್ತಾನೆ, ಹೋಗಿ ಅದನ್ನು ಮಾರಿ ಎಲ್ಲರಿಗೂ ಆ ಸಾಲವನ್ನು ತೀರಿಸಿ ನಿನ್ನ ಜೀವನಕ್ಕೂ ಕೂಡ ಅದು ಉಳಿತದೆ ಎಂಬುದಾಗಿ. ಹಲ್ಲೆಲೂಯ. ದೇವರ ಹಸ್ತ, ದೇವರ ಬಾಯಿಂದ ಹೊರಡುವಂತ, ದೇವರ ಪ್ರವಾದಿಯ, ದೇವರ ಸೇವಕನ ಬಾಯಿಂದ, ದೇವರ ವಾಕ್ಯದ ಮೂಲಕ ಹೊರಡುವಂತ ಒಂದೊಂದು ಮಾತು ನಿಮ್ಮ ಜೀವಿತವನ್ನು ಕಟ್ಟುತ್ತದೆ, ನಿಮ್ಮ ಜೀವಿತವನ್ನು ರೂಪಿಸುತ್ತದೆ. ಪ್ರಿಯರೇ, ನಿಮ್ಮ ಕಷ್ಟದಿಂದ ಅದನ್ನು ಹೊರಗೆ ತರ್ತದೆ. ಯಾಕಂದ್ರೆ ದೇವರ ಮಾತು ಅದು ಸತ್ಯವಾಗಿರ್ತದೆ, ದೇವರ ಮಾತು ಅದು ರುಜುವತ್ತಾಗಿರ್ತದೆ. ದೇವರ ಮಾತು ನುಡಿದದ್ದನ್ನು ನೆರವೇರಿಸುವಂತದ್ದಾಗಿದೆ. ಹಲ್ಲೆಲೂಯ. ಬತ್ತಿದ ಭೂಮಿ ಒಣಗಿ ಹೋಗಿದೆ, ನಿಮ್ಮ ಜೀವಿತಕ್ಕೆ ಯಾವ ಆಧಾರ ಇಲ್ಲ, ಬತ್ತಿ ಹೋಗಿದೆ. ಏನ್ ಮಾಡಿದ್ರು ಕೂಡ, ಎಲ್ಲಿ ಕೈ ಚಾಚಿದ್ರು ನಿಮ್ಗೆ ಸಹಾಯ ಸಿಗ್ತಾ ಇಲ್ಲ. ದಿನ ಒಂದೊಂದು ದಿನ ಕಳೀಲಿಕ್ಕೆ ನೀವು ಅನೇಕ ಜನರು ಅನೇಕ ಕಷ್ಟವಾದ ರೀತಿಯಲ್ಲಿ ನೀವು, ಅಯ್ಯೋ ನಮಗೆ ಸಹಾಯ ಮಾಡುವವರು ಯಾರಿದ್ದಾರೆ, ಈ ನಮ್ಮ ಕಷ್ಟದಿಂದ ಯಾರು ನಮ್ಮನ್ನು ಬಿಡಿಸುವವರಿದ್ದಾರೆ,
ನಮ್ಮ ಕಣ್ಣೀರನ್ನು ಒರೆಸುವವರು ಯಾರಿದ್ದಾರೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಪ್ರಿಯ ದೇವ ಜನರೇ, ಮನುಷ್ಯನಿಂದ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ವೇಳೆಯಲ್ಲಿ ಜೀವ ಸ್ವರೂಪನಾದ ದೇವರ ಬಳಿಗೆ ನೀವು ಬಂದು ಇದೇ ಮಾತನ್ನು ಜೀವ ಸ್ವರೂಪನಾದ ದೇವರ ಮುಂದೆ ನೀವು ಹೇಳುವುದಾದರೆ ಈ ವಾಕ್ಯ ಸತ್ಯ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಮತ್ತೆ ಹೋದ ನಿಮ್ಮ ಜೀವಿತದಲ್ಲಿ ಕಾಲುವೆಗಳು ಹರಿತದೆ, ಆಶೀರ್ವಾದದ ಮಳೆಗಳು ಸುರಿತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮಾತ್ರ ಅಲ್ಲ, ನಿಮ್ಮ ಸಂತಾನ, ನಿಮ್ಮ ಸಂತತಿ, ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಸತ್ಯವಾಗಿದೆ. ಪ್ರಿಯ ದೇವ ಜನರೇ, ಲೋಕವೆಲ್ಲ ಕೈ ಬಿಟ್ಟು ಬಿಡ್ಬೋದು. ಒಬ್ಬನು ಸಹಾಯ ಮಾಡಿದ ಎಷ್ಟು ಸರಿ ಸಹಾಯ ಮಾಡ್ಬೋದು. ಇವನು ಯಾವಾಗೂ ಮುಗಿಲಿಕ್ಕಿಲ್ಲ, ಇವಳದು ಯಾವಾಗಲೂ ಮುಗಿಲಿಕ್ಕಿಲ್ಲ. ಆದರೆ ಪ್ರಿಯ ದೇವ ಜನರೇ, ದೇವರಾದ ಕರ್ತನಿಗೆ ನೀವು ವಿಧೇಯರಾಗಿ ನಡೆದುಕೊಳ್ಳುವುದಾದರೆ, ದೇವರ ಮಾತನ್ನು ನೀವು ಕೈಕೊಂಡು ನಡೆಯುವುದಾದರೆ, ನಿಮ್ಮ ಆಲೋಚನೆ ಪ್ರಕಾರ ಅಲ್ಲ, ದೇವರ ಆಲೋಚನೆ ಪ್ರಕಾರ ನೀವು ಹೋಗುವುದಾದರೆ, ನೀವು ಎಲ್ಲಿ ಹೋದ್ರೂ ಕೂಡ ನೀವು ಸಕ್ಸಸ್ ಆಗ್ತೀರಾ, ಜಯ ಹೊಂದಿಕೊಳ್ತೀರಾ. ಆದರೆ ದೇವರ ಮಾತು ಎಂಬುದಾಗಿ ಹೇಳಿಕೊಂಡು ನಿಮ್ಮ ಆಲೋಚನೆ ಪ್ರಕಾರ ನೀವು ಹೋಗುವುದಾದರೆ ನಿಮ್ಮ ಜೀವಿತದಲ್ಲಿ ಮನುಷ್ಯನು ಕೈ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ದೇವರು ಕೂಡ ಕೈ ಹಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿಮ್ಮ ಬತ್ತಿ ಹೋದ ಜೀವಿತವನ್ನು ದೇವರು ತನ್ನ ಹಸ್ತದ ಮೂಲಕವಾಗಿ ರೂಪಿಸಬೇಕೆಂಬುದಾಗಿ ದೇವರು ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ತನ್ನ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ, ತನ್ನ ಒಂದು ಚಿತ್ತವನ್ನು ಇಟ್ಟಿದ್ದಾನೆ. ಪ್ರಿಯರೇ, ಯಾವಾಗಲೂ ದೇವರ ಉದ್ದೇಶ ಏನು, ದೇವರ ಚಿತ್ತ ಏನೆಂಬುದಾಗಿ ನೀವು ಆತನಲ್ಲಿ ಇದ್ದುಕೊಂಡು ಕೇಳುವುದಾದರೆ, ಕೇಳಿ ಅದಕ್ಕೆ ತಕ್ಕಂತೆ ವಿಧೇಯರಾಗಿ ನಡೆಯುವುದಾದರೆ, ಎಲ್ಲದಲ್ಲಿ ದೇವರ ಹಸ್ತ, ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಂಡು ನಡೆಸ್ತದೆ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮಗೆ ಒಂದು ವೇಳೆ ನಾನು ನೆನೆಸಿದಂತೆ ನನ್ನ ಆಲೋಚನೆ ಪ್ರಕಾರ ಆಗಿದೆ ಎಂಬುದಾಗಿ ನೀವು ತಿಳ್ಕೊಳ್ಬೋದು. ಮುಂದೆ ಎದುರಾಗ್ಲಿಕ್ಕಿರುವಂತ ಆ ತೊಂದರೆ, ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಫೇಸ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ. ಯಾಕಂದ್ರೆ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮನ್ನು ಪ್ರೀತಿಸ್ತಾ ಇರುವುದರಿಂದ ನಿಮ್ಮ ಆಲೋಚನೆ ಪ್ರಕಾರ ಹೋಗಬೇಡಿ. ನಿಮ್ಮ ಆಲೋಚನೆ ಪ್ರಕಾರ ಹೋಗಿ ದೇವರ ಚಿತ್ತ ಎಂಬುದಾಗಿ ಹೇಳಲಿಕ್ಕೆ ಹೋಗಬೇಡಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ನಿಮ್ಮ ಜೀವಿತ ಅದು ಬತ್ತಿ ಹೋಗಿರ್ಬೋದು, ನಿಮಗೆ ಪರಿಸ್ಥಿತಿ ಆಯ್ತು, ನಾನು ಮುಗೀತು ಎಂಬುದಾಗಿ ನೀವು ಹೇಳ್ಬೋದು. ಎಲ್ಲಿ ನೀವು ಬಿದ್ದಿದ್ದೀರಾ ಅದೇ ಸ್ಥಳದಿಂದ ದೇವರಾದ ಕರ್ತನು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ನಿಮ್ಮ ಬಿದ್ದಂತ ಸ್ಥಳದಿಂದ ನಿಮ್ಮನ್ನು ಎತ್ತಿ ನಿಲ್ಲಿಸ್ತಾನೆ. ಎಲ್ಲಿ ಯಾವ ಜನರ ಮುಂದೆ, ಯಾವ ಆಪ್ತರ ಮುಂದೆ, ಯಾವ ಸ್ನೇಹಿತರ ಮುಂದೆ, ಯಾವ ಕುಟುಂಬದ ಮುಂದೆ ನಿಮ್ಮ ಮಾನ ಹೋಗಿದ, ನಿಮ್ಗೆ ಅವಮಾನವಾಗಿದೆ, ಅದೇ ಸ್ಥಳದಲ್ಲಿ 2ರಷ್ಟು ಮಾನ ಬರುವ ಹಾಗೆ, 2ರಷ್ಟು ಗೌರವ ಬರುವ ಹಾಗೆ ದೇವರಾದ ಕರ್ತನು ನಡೆಸ್ತಾನೆ ರೀ. ಆತನು ಸತ್ಯ ದೇವರು, ಆತನು ಜೀವವುಳ್ಳ ದೇವರು. ಹಲ್ಲೆಲೂಯಾ. ನಿಮ್ಮ ಆಲೋಚನೆ ಪ್ರಕಾರ ಹೋಗುವಾಗ ಪ್ರಾರಂಭದಲ್ಲಿ ನಿಮ್ಗೆ ಎಲ್ಲವೂ ಸುಂದರವಾಗಿ ಕಾಣ್ತದೆ, ಸೈತಾನನು ಸುಂದರವಾಗಿ ಕಾಣಿಸ್ತಾನೆ. ನಂತರ ದಿನಗಳು ಹೋಗುವಂತ ವೇಳೆಯಲ್ಲಿ ಆ ಸುಂದರವಾದಂಥ ಸಂಗತಿಗಳೇ ನಿಮಗೆ ಕಷ್ಟಕರವಾಗಿರ್ತದೆ. ಆಗ ನಿಮ್ಮ ಆಲೋಚನೆಗೆ ಬರ್ತದೆ, ನಾನು ಮಾಡಿದ್ದು ತಪ್ಪು. ದೇವರ ಆಲೋಚನೆಯನ್ನು, ದೇವರ ಚಿತ್ತಾನುಸಾರವಾಗಿ ನಾನು ನಡೆಯದೆ ಇದ್ದದರಿಂದ ಈ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಯಿತು ಎಂಬುದಾಗಿ. ಯಾಕಂದ್ರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತದೆ ಎಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಯಾಕಂದ್ರೆ ನಿನ್ನ ಕರ್ತನು ಪ್ರಾರಂಭದಲ್ಲಿ ಅಂತ್ಯವನ್ನು ಕಂಡಂತ ದೇವರು. ಪ್ರಿಯ ದೇವ ಜನರೇ, ಮುಂದಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ ಎಂಬುದಾಗಿ ನಿಮಗೆ ತಿಳಿಯದೇ ಇರ್ಬೋದು. ನಿಮ್ಮ ದೇವರಾದ ಕರ್ತನಿಗೆ ಎಲ್ಲವೂ ನಿಮ್ಮ ವಿಷಯದಲ್ಲಿ ತಿಳಿದದೆ. ಆದುದರಿಂದ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ದೇವರ ಕೃಪೆಯಲ್ಲಿ ನಡೆಸಲು ನಿಮ್ಮನ್ನು ಪರಿಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಜವಾಗಿಯೂ ನಿಮಗೆ ಲೋಕದ ರೀತಿಯಲ್ಲಿರುವಂತಹ ಲೋಕದ ಜನರು ಸಹಾಯ ಮಾಡಲಿಕ್ಕೆ ಶಕ್ತರಾಗದೇ ಇರಬಹುದು. ನಾನು 1 ಸಾರಿ ಮಾಡಿದೆ, 2 ಸಾರಿ ಮಾಡಿದೆ, 3 ಸಾರಿ ಮಾಡಿದೆ, ಇನ್ನೆಷ್ಟು ಸಾರಿ ಅವರಿಗೆ ಕೊಡಬೇಕು? ಕೊಟ್ಟರೆ ಹಿಂದೆ ಬರ್ಬೋದಾ? ಹಿಂದೆ ಕೊಡುವವರ? ಇಲ್ಲ, ಅವರು ಕೊಡುವುದಿಲ್ಲ, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ವಿಚಾರದಲ್ಲಿ ನೆಗೆಟಿವ್ ಸಂಗತಿಗಳನ್ನು ಇನ್ನೊಬ್ಬರೊಂದಿಗೆ ಹೇಳ್ತಾರೆ. ಆದರೆ
ನಿಮ್ಮ ಯಾವುದೇ ಪರಿಸ್ಥಿತಿ, ಯಾವುದೇ ಕಷ್ಟದ ಪರಿಸ್ಥಿತಿ, ಯಾವುದೇ ಅವಮಾನದ ಪರಿಸ್ಥಿತಿ, ಯಾವ ನಿಂದೆ ಪರಿಸ್ಥಿತಿ ಏನೇ ಆಗಿರ್ಬೋದು, ನಿಮ್ಮ ಜೀವಿತ ಒಣಗಿ ಹೋಗಿರ್ಬೋದು, ನಿಮ್ಮ ಜೀವಿತ ಒಡೆದು ಹೋಗಿರ್ಬೋದು, ಹೃದಯ ಒಡೆದು ಹೋಗಿರ್ಬೋದು, ಆ ಹೃದಯವನ್ನು ಒಂದುಗೂಡಿಸಿ ಆ ಬತ್ತಿ ಹೋದ ನಿಮ್ಮ ಜೀವಿತವನ್ನು ಕಾಲುವೆ ಅಂದರೆ ಪರಲೋಕದ ಆಶೀರ್ವಾದದ ಮಳೆಯನ್ನು ನಿಮ್ಮ ಮೇಲೆ ಸುರಿಸಿ, ಹಲ್ಲೆಲೂಯಾ, ಕಾಲುವೆಗಳನ್ನು ಹಾರಿಸಿ ಆಶೀರ್ವದಿಸಿ ನಡೆಸಲು ನನ್ನ ನಿನ್ನ ಕರ್ತನು ಶಕ್ತನಾಗಿದೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವು ಕೇಳುವುದು ಮಾತ್ರವಲ್ಲದೆ ಇನ್ನು ಅನೇಕ ಜನರು ಅನೇಕ ವಿಧವಾದ ರೀತಿಯಲ್ಲಿ ಕಷ್ಟ ಸಂಕಟದಲ್ಲಿದ್ದಾರೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿ. ನೀವು ಆಶೀರ್ವಾದ ಹೊಂದುವುದು ಮಾತ್ರ ಅಲ್ಲದೆ ಅವರು ಕೂಡ ಆಶೀರ್ವಾದ ಹೊಂದುವಂತೆ ನೀವು ಕಾರ್ಯ ಮಾಡಿ. ಯಾಕಂದರೆ ಈ ವಾಕ್ಯ ಪರಲೋಕದ ಮನ್ನವಾಗಿದೆ. ಈ ಪರಲೋಕದ ಮನ್ನ ಇವತ್ತು ಪ್ರತಿಯೊಬ್ಬವನ ಜೀವಿತಕ್ಕೆ ಅದು ಬೇಕೇ ಬೇಕು. ಪ್ರಿಯ ದೇವಜನರೇ, ಇವತ್ತು ದೇವರ ಆತ್ಮನು ನಿಮ್ಮ ಹೃದಯದಲ್ಲಿ ಆತನು ಮಾತನಾಡ್ತಿದ್ದಾನೆ. ನಿಮ್ಮ ಜೀವಿತಕ್ಕೆ ಆತನು ಬರ್ತಿದ್ದಾನೆ. ಅನೇಕರ ಜೀವಿತಕ್ಕೆ ಆತನನ್ನು ಕೊಡಿರಿ. ಯೇಸು ಸ್ವಾಮಿ ಆ ಶಿಲುಬೆಯ ಮರಣದ ಮೂಲಕ ಇವತ್ತು ಇಡೀ ಲೋಕಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಆಲೋಚನೆ ಪ್ರಕಾರವಾಗಿ ನೀವು ಹೋಗದೆ ದೇವರ ಆಲೋಚನೆ ಪ್ರಕಾರ, ನಿಮ್ಮ ಆಲೋಚನೆಗೆ ದೇವರ ಚಿತ್ತ, ದೇವರ ಉದ್ದೇಶ ಎಂಬುದಾಗಿ ಕನೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗ ಆಗಿದೆ. ಪ್ರಿಯ ದೇವಜನರೇ, ನಿಮ್ಮ ಆಲೋಚನೆಗೆ, ನಿಮ್ಮ ಮಾರ್ಗಕ್ಕೆ ದೇವರ ಆಲೋಚನೆಯನ್ನು ಕನೆಕ್ಟ್ ಮಾಡಿ. ದೇವರಾದ ಕರ್ತನು ಒಂದು ಸಮಯವನ್ನು ಇಟ್ಟಿದ್ದಾನೆ. ಆತನು ಆಶೀರ್ವಾದದ ನಿಧಿಯಾಗಿದ್ದಾನೆ. ಪ್ರಿಯರೇ, ಆ ಆಶೀರ್ವಾದದ ನಿಧಿಯಾಗಿರುವ ಆತನು ನಿಮ್ಮನ್ನು ಬೆಟ್ಟದ ಮೇಲೆ ನಿಲ್ಲಿಸ್ತಾನೆ. ಯಾಕಂದರೆ ಎಲ್ಲರೂ ನೀವು ಆಶೀರ್ವದಿಸಲ್ಪಟ್ಟಿರೋದನ್ನು ಎಲ್ಲರೂ ನಿಮ್ಮನ್ನು ದೂಷಿಸಿದವರು ಪ್ರತಿಯೊಬ್ಬೊಬ್ಬರು ನೋಡಬೇಕು. ಪ್ರತಿಯೊಬ್ಬೊಬ್ಬರು ನಿಮ್ಮನ್ನು ಚೀತು ಎಂಬುದಾಗಿ ಉಗ್ದವರೇ ನಿಮ್ಮ ಬಳಿಗೆ ಪ್ರಾರ್ಥಿಸಿಕೊಳ್ಳಿಕ್ಕೆ ಬರ್ತಾರೆ, ನಿಮ್ಮ ಬಳಿಗೆ ಸಹಾಯಕ್ಕೋಸ್ಕರ ಬರ್ತಾರೆ. ಒಂದು ಸಮಯದಲ್ಲಿ ನಾನು ನಿಮ್ಮನ್ನು ಅವಮಾನ ಪಡಿಸಿದೆ, ದೂರಿದೆ, ಸಹಾಯ ಮಾಡಲಿಕ್ಕೆ ಇದ್ರೂ ಕೂಡ ನಾನು ಸಹಾಯ ಮಾಡಲಿಲ್ಲ. ಆದರೆ ಇಂದಿನ ದಿನದಲ್ಲಿ ನನಗೆ ಯಾರು ಸಹಾಯಕರಿಲ್ಲ. ಇವತ್ತು ದೇವರು ನಿಮ್ಮನ್ನು ಉದ್ಧಾರ ಮಾಡಿದ್ದಾನೆ, ನನಗೆ ಸ್ವಲ್ಪ ಸಹಾಯ ಮಾಡಿ. ಹಲ್ಲೆಲೂಯಾ. ಅಂಥವ್ರು ಬರುವಾಗ ನೀವು ಸಹಾಯವನ್ನು ಮಾಡಿ. ಅವರು ನಿಮಗೆ ಕೇಡನ್ನು ಮಾಡಿದರೆ ಎಂಬುದಾಗಿ ನೀವು ಕೇಡನ್ನು ಮಾಡಲಿಕ್ಕೆ ಹೋಗಬೇಡಿ. ಪ್ರಿಯರೇ, ಅವರನ್ನು ಆಶೀರ್ವದಿಸಿ ನಿಮ್ಮಲ್ಲಿ ಇರುವಂಥದ್ದು ಉತ್ತಮವಾದದನ್ನು ಅವರಿಗೆ ಕೊಡಿರಿ. ದೇವರ ವಾಕ್ಯ ಹೇಳ್ತದೆ, ಅವರ ತಲೆಯ ಮೇಲೆ ಕೆಂಡ ಇಟ್ಟಂತ ಆಗ್ತದೆ ಎಂಬುದಾಗಿ. ಯಾಕಂದರೆ ನನ್ನ ನಿನ್ನ ಕರ್ತನು ಪ್ರೀತಿ ಸ್ವರೂಪನಾದ ದೇವರು, ಜೀವಿಸುವಂಥ ದೇವರು. ಅಂಥ ಪ್ರೀತಿ ಸ್ವರೂಪನಾದ ದೇವರು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಜೀವವುಳ್ಳ ದೇವರು ನಿಮ್ಮನ್ನು ಜೀವದಲ್ಲಿ ನಡೆಸ್ತಿದ್ದಾನೆ. ಆ ಜೀವವನ್ನು ಅನೇಕರಿಗೆ ನಿಮ್ಮ ಜೀವಿತದ ಸಾಕ್ಷಿಯ ಮೂಲಕವಾಗಿ ಇನ್ನೊಬ್ಬರ ಜೀವಿತವನ್ನು ಕಟ್ಟುವಂಥವರಾಗಿರಿ, ನಡೆಸುವಂಥವರಾಗಿರಿ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.